ಬನಶಂಕರಿಗೆ ಶಿರಸಂಗಿ ಕಾಳಮಗ ಗತ್ರಿಗೆ ಭಾಗ್ಯವಂತಿಗೆ ಅಂಬಾ ಭವಾನಿಗೆ ಅವ್ರ ಅಕ್ಕ ತಂಗಿರಿಗೆ ಹೇಳ್ತಾಳ. ಶಕ್ತಿ ಅಂದ್ರೆ ಒಂದೇ ಜಗದಂಬ. ಅಕ್ಕಿ ಜಗನ್ಮಾತ ಏನು ಹೇಳ್ತಾಳ ಆದಿಶಕ್ತಿ, ಬಾದಾಮಿ ಬನಶಂಕರ ಶಿರಸಂಗಿ ಕಾಳಮ್ಮ ರಾಮ ರಾಮ ಹೇಳಿರಿ ರಾಮನ ಜಗವ ರಾಮ ಹೇಳಿರಿ ರಾಮನ ಜಗವ ರಾಮ ರಾಮ ರಾಮನ ಜಗವ ರಾಮ ರಾಮ ಹೇಳಿರಿ 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 ರಾಮನ ಜಗವ ರಾಮ ಹೇಳಿರಿ ರಾಮನ ಜಗವ ರಾಮ ರಾಮ ಒಲ್ಲಪ್ಪ ಮಾಲಪ್ಪ ತುಳಜಾಪುರಂಬವ ರಾಮ ರಾಮ ಕೇಳಿರಿ ರಾಮನ ಜಗವ ರಾಮ ಹೇಳಿರಿ ರಾಮನ ಜಗವ ರಾಮ 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 ಆದಿಶಕ್ತಿ ಜಗದಂಬ ಉದ ಉದ ಆಯುರಾದ ಉದ ಉದ. ಏನಮ್ಮ ತಾಯಿ, ನೀನು ಎಷ್ಟೊಂದು ಸುಳ್ಳತನ ಹೇಳಿದರೆ ನಾನೇನು ಬಿಟ್ಟಪಡಲ್ಲಮ್ಮ ತಾಯಿ. ನನ್ನ ಹಣದ ತಂದೆ ಎಲ್ಲಿ ಇರೋನು ಬೇಗನೆ ತೋರಿಸು ಮಾ ತಾಯಿ. ಒಂದು ವೇಳೆ ನೀನು ತೋರಿಸಲಿಲ್ಲಂದರೆ ನಿನ್ನ ನೆಟ್ಟಾಲ ಅಯ್ಯೋ ಶಾಸ್ತ್ರ ಶಂಕರ ಪರಮಾತ್ಮ, ನನ್ನ ಕಂದನಿಗೆ ಎಷ್ಟು ಹೇಳಿದ ತಂದೆ ತಂದೆ ಅಂತ ಹಠ ಮಾಡ್ತಿರೋಣ. ಏನು ಕಂದ, ಏನಮ್ಮ ತಾಯಿ, ಇದು ಒಂದು ಮಾತ ಸತ್ಯನಿಜವಾಗಿ ಹೇಳ್ತೀನಿ ಕೇಳು ಕಂದ. ಅದೇನಿರುವುದು ಚೆನ್ನಾಗಿ ಹೇಳು. ಏನು ಕಂದ, ಅಂದ ನಿಮ್ಮ ತಂದೆ ತಪಾಸಣೆಯಲ್ಲಿ ಕೂತಿರುವಾಗ ಅಮ್ಮ ಆ ಕಳ್ಳ ಕಾರ್ತಿಕ ಹೀರಾಗೊಂಡ ಬಂದು ನಿಮ್ಮ ತಂದೆ ನಾನು ಕೊಲೆ ಮಾಡಿ ಮೋಸದಿಂದ ಕಾಮದ ಮಕ್ಕಳ ಪ್ರಶ್ನೆ ಗಟ್ಟಿಕೊಂಡು ಹೋದನು ಕಂದ. ಅಯ್ಯೋ ಏನಪ್ಪ, ನಿಮ್ಮ ಇಲ್ಲದ ತಂದೆನನ್ನು ನಾನೆಲ್ಲಿಗೂ ತೋರಿಸ್ಬೇಕಂದ. ಅಮ್ಮ, ಏನು ಕಂದ, ಆ ನೀತನು ಬಂದು ನನ್ನ ತಂದೆ ತಪಾಸಣೆಯಲ್ಲಿ ಕುಳಿತಾಗ ಮೋಸದಿಂದ ಹೊಡೆದು ಕಾಮದಿನ ಕಲ್ಪಕ್ಷಾಟವನ್ನು ಗೆದ್ದು ಒಯ್ದು ನಿಜವಾಗಿ ನಮ್ಮ ತಾಯಿ. ಹೌದಾ ಕಂದ, ಇದು ಒಂದು ಮಾತ ಸತ್ಯ ನಿಜವಾಗಿ. ಅಮ್ಮ ತಾಯಿ, ಏನು ಕಂದ, ಹಾಗಾದರೆ ನೀತನ ಕೂಡ ಹೋಗಿ ಯುದ್ಧವನ್ನು ಮಾಡಿ ಕಾಮದಿನ ಕಲ್ಪವೃಕ್ಷ ಆಕಳವನ್ನು ಗೆದ್ದು ಇರ್ತಾನೆ ಮಹಾ ತಾಯಿ. ಅಮ್ಮ, ಏನು ಕಂದ, ಆ ಕಳ್ಳ ಕಾರ್ತಿಕ ರಾಜನ ನನ್ನ ಚಪ್ಪ ಕೊಡ್ಲಿಂದ ರುಂಡವನ್ನು ಕಡಿದು ಅವನ ಹನಿ 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 ರಜತವನ್ನು ತಂದು ನಿನಗೆ ಸಿಂಧೂರ. ಏನು ಕಂದ, ಏನಮ್ಮ, ಆ ಕಳ್ಳ ಕಾರ್ತಿಕ ಹೀರಾಗೋಣ ಕೂಡ ಯುದ್ಧವನ್ನ ಆಡಿ ಗೆದ್ದ ಮನೆಗೆ ಬರುವವರೆಗೆ ನಾನು ಒಂದು ತಿಂಗಳ ಬಳಿ ಕರ್ಮಣ ತೆಗೆದು ರಂಗಾಗಿರ್ತಿದ್ದೇನೆ ಕಂದ. ಅಯ್ಯೋ ಶಿವ, ಶಿವ. ಅಮ್ಮ, ಅಮ್ಮ, ಏನು ಕಂದ, ಎಂತ ವಿಚಿತ್ರ ಮಾತಾಡಿದಮ್ಮ. ಏನು ಕಂದ, ಆ ಕಳ್ಳ ಕಾರ್ತಿಕ ರಾಜನ ಕೊಲೆಯನ್ನು ಮಾಡಿ ಕಾಮದಿನ ಕಲ್ಪವೃಕ್ಷ ಆಕಳವನ್ನು ತೆಗೆದುಕೊಂಡು ಬರ್ತೀನಿ ಮಾತಾಯಿ. ನನಗೆ ಹೋಗಿ ಬರ್ಲಿಕ್ಕೆ ನನ್ನ ಮಸ್ತಕ ಮೇಲೆ ಹಸ್ತವಿಟ್ಟು ಆಶೀರ್ವಾದ ಮಾಡ. ಆಗಲಿ ಕಂದ, ಹೋಗಿ ಅಂತ ಕೆಳಗಾಗಲಿ ನಿನ್ನ ಹಸ್ತ ಮೇಲಾಗಲಿ ನಿನಗೆ ಜಯವಾಗಲಿ ಕಂದ. ಹೋಗಿ ಬರುವಂತ ನಾವು ಮನೆಯಿಂದ ಎತ್ತನ ಬಿಟ್ಟರೆ ನೋಡೋಣ ರಾಮ ರಾಮ ರಾಜಗುರುಕುಂಡ ರಾಜಗುರುಕುಂಡ ರಾಮ ರಾಮ ರಾಜಗುರುಕುಂಡ ಮುಸುತಿ ಗುಡ್ಡ
ಮಸ್ತ್ ಗುಡ್ಡ ಬಾಯನೆ ರಮ ರಮ ಮಸ್ತ್ ಗುಡ್ಡ ಬಾಯನೆ ರಮ ರಮ ಮುಸದಿ ಗುಡ್ಡ ರಮ 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 ಚಕ್ರರಾಂಸ ಮುರಾದನ ರಮ ಚಕ್ರರಾಂಸ ಮುರಾದನ ರಮ ರಮ ಪ್ರಿಯಾಂಶ ಮುರಾದನೆ ರಮ ರಮ ಪ್ರಿಯಾಂಶ ನಸದನ ರಮ ರಮ ನಮೋ ನಮೋ ಕಾರ್ತಿಕೇಯ ರಾಜರೇ, ನಿಮ್ಮ ಪಾದಕ್ಕೆ ವಂದನೆಗಳು. ನಿನಗೆ ಕಲ್ಯಾಣವಾಗಲಿ ಪರಶುರಾಮ. ಮೇಲೆ ಕೇಳುವಂತನಾಗು. ಏನು ಪರಶುರಾಮ? ಏನು ರಾಜರೇ? ಇತ್ತ ಕಡೆ ಬರಲು ಕಾರಣವೇನು? ಏನು ಕಾರ್ತಿಕೇಯ ರಾಜರೇ, ನನ್ನ ತಂದೆ ತಪಾಸಣೆಯಲ್ಲಿ ಕುಳಿತಾಗ ಮೋಸದಿಂದ ಹೊಡೆದು ಕಾಮದನ ಕಲ್ಪವೃಕ್ಷ ತಂದಿರುವಂತೆ ಹೇಳಿ ಸುಮ್ಮನೆ ಕಾಮದನ ಕಲ್ಪವೃಕ್ಷ ಆಕಳವನ್ನು ಕೊಟ್ಟು ಕಳುರಿ ರಾಜರೇ. ಈ ಮಾತವನ್ನು ಯಾರು ಹೇಳಿದ್ರು? ಕುನ್ನಿ ಅಲಲಲಲಲಲಲಲಲ ಹೇಳಿ. ಈ ಮಾತು ನನ್ನ ತಾಯಿ ರೇಣುಕಾದೇವಿ ಹೇಳಿದಳೆ ನಿಜ. ಏನು ಪರಶುರಾಮ? ಸಣ್ಣ ಹುಡುಗನೆಂದು ಸುಮ್ಮನೆ ಬಿಟ್ಟರೆ ಬಹಳ ಅರಬಾಟದ ಮಾತನಾಡುತ್ತೀಯ. ಎಲ್ಲೋ ಪರಶುರಾಮ, ಏನು ಕಾರ್ತಿಕೇಯ ರಾಜರೇ, ನಿನ್ನ ತಂದೆಯಂತೆ ಮರಣಕ್ಕೀಡಾಗಬಾರ. ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ತಿರುಗಿ ಹೋಗುವಂತ ನಾವು. ಕಾರ್ತಿಕೇಯ ರಾಜರೇ, ಆ ಸುಮ್ಮನೆ ಕಾಮದನ ಕಲ್ಪವೃಕ್ಷ ಆಕಳವನ್ನು ಕೊಟ್ಟು ಕಳುವಿರೋ ನನ್ನ ಬಾಗಿಲಿಂದ ಮರಣಕ್ಕೀಡಾಗಿ. ಎಲ್ಲೋ ಪರಶುರಾಮ, ಏನು ಕಾರ್ತಿಕೇಯ ರಾಜರೇ, ನಿಮ್ಮ ತಂದೆಯಂತೆ ಮರಣಕ್ಕೆ ಆಗಬೇಡ. ನಿನಗೆ ಯಾತಕ್ಕೆ ಬೇಕು ಈ ಯುದ್ಧನು? ತಿರುಗಿ ಮನೆಗೆ ಹೋಗುವಂತ ನಾವು ಸುಮ್ಮನೆ. ಕಾರ್ತಿಕೇಯ ರಾಜರೇ, ಆದಿಶಕ್ತಿ ಅವತಾರ ಪುಂಡ ಪರಶುರಾಮ ನನ್ನ ಹತ್ತಿರ ಬರಲಿ, ನಾನು ಹೋಗಲಾರೇನು. ಕಾಮದನ ಕಲ್ಪವೃಕ್ಷ ಆಕಳವನ್ನು ಕಟ್ಟಿ ವಯೋವತ್ತಿನ ರಾಜರೇ, ನಡೆಯಲಿ ಮಾವಿತ್ತ, ನದಿಯಲ್ಲಿ ಗೋಣ ಯುದ್ಧ, ನಡೆಯಲಿ ಮಾವಿತ್ತ. ಜಗತ್ತೇ ಹೋಯ್ತು, ಹೋಗುವೆ. ನನ್ನ ತಂದೆ ಜಗದಗ್ನಿ ಮನೇಶ್ವರ ಹತ್ತಿರದರೂ ಹೋಗುತ್ತೇನೆ. ನಮ್ಮ ತಂದೆಯವರೇ, ನಿಮ್ಮ ಪಾದಕ್ಕೆ ವಂದನೆ. ನಿನಗೆ ಜಯವಾಗಲಿ ಪರಶುರಾಮ. ಮೇಲೆ ಕೇಳು ಪರಶುರಾಮ. ಏನು ತಂದೆಯವರು? ನಿನ್ನ ಸೂರತನಕ್ಕೆ ಮೆಚ್ಚಿರುವೆನು. ಹೌದು, ನೀನು ಯಾವ ವರ್ಗದ ಬಿಡುತ್ತಿ ಬೇಡುತ್ತಂದ ಬೇಡುತ್ತಿ ಕೊಡ್ಲಿಕ್ಕೆ ಸಿದ್ಧನಾಗಿರುವೆನು. ಏನು ತಂದೆಯವರು? ಪರಶುರಾಮ, ತಂದೆಯವರು, ಪರಶುರಾಮ, ಒಂದನಾಗಿ ನಿಮ್ಮ ಸಿಟ್ಟನ್ನು ಶಾಂತಿಪಡಿಸಬೇಕು ತಂದೆಯವರು. ಆಗಲಿ ಕಂದ. ತಂದೆಯವರು, ಎರಡನೇದಾಗಿ ಏನು ಪರಶುರಾಮ? ಏನು ತಂದೆಯವರು? ಶಾಂತನಾಗು. ಇದೊಂದು ತರುಕ ಹಾರಿದ್ದೇನೆ, ಹೇಳುತ್ತೇನೆ ಕೇಳುವಂತನಾಗು. ಅದು ಏನಿರುವುದು ತಂದೆಯವರು? ನಿನ್ನ ತಾಯಿ ಮನಸ್ಸು ಸ್ಥಿರವಾಗಿ ಉಳಿಲಿಲ್ಲ, ನನ್ನ ವಚನವನ್ನು ಪೂರೈಸಲಿಲ್ಲ. ನಿನ್ನ ತಾಯಿ ನನ್ನ ಬೆಟ್ಟದಲ್ಲಿ ಕರೆದುಕೊಂಡು ಹಾಕಿ ಶಿರವನ್ನು ಕತ್ತರಿಸಿ ದೇಹವನ್ನು ತುಂಡು ತುಂಡು ಮಾಡಿ ರಕ್ತ ಮಾಂಸವನ್ನು ಮೇಲೆ ಹಚ್ಚುತ್ತಾಕಲ್ಲ. ಅಪ್ಪ, ನನ್ನ ಹಣದ ತಾಯಿ ಚೆನ್ನನ್ನು ಕತ್ತರಿಸಿ ಹಾಕಿ ಬರ್ಬೇಕೆ? ಹೌದು ಕಂದ. ತಂದೆಯವರೇ, ಈ ಮಾತು ನನ್ನ ಕೈಲಾಗಲ್ಲ
ಅಂತಂದ್ರೆ ನಿಮ್ಮ ಪಾಲಕರು ಗೊತ್ತು ಬೇಡಿ. ಪರಶುರಾಮ, ಹೇಳಿತನ ಮಾತವನ್ನು ಮಾತಾಡಬೇಡ. ತಂದೆ ಮಾತು ಮೀರಿದವರೇ ಮಕ್ಕಳೇ ಅಲ್ಲ. ಓಹೋ, ತಂದೆ ಮಾತ ಮೀರಿದವರು ಮಕ್ಕಳೇ ಅಲ್ಲ. ನಾನು ಎದ್ದದ್ದು ನನ್ನ ತಂದೆ ಮಾತನ್ನು ಮೀರಬಾರದು. ತಂದೆ ಪರಶುರಾಮ, ತಾವು ಹೇಳಿದಂತೆ ನನ್ನ ತಾಯಿನ ಹುಡುಕಿಕೊಂಡು ನೀವು ಹೇಳಿದ ಗುಡ್ಡಕ್ಕೆ ಒಯ್ದು ನನ್ನ ತಾಯಿ ಚಂದಾನ ಕತ್ತರಿಸಿ ಸುಟ್ಟಾಕಿ ಬರಲಿ ಎಂದು ಪರಶುರಾಮ, ನನ್ನ ತಾಯಿ ಪ್ರಾಣವನ್ನು ತೆಗೆದು ಬರೆಯುವರು ಬಂದ ಮೇಲೆ ನಾನು ಬೇಡಿದ ಮೂರುವರು ಕೊಡ್ತೀನಿ. ಆತಂದೆ ಸಿದ್ಧನಾಗಿರುವೆನು. ಯಾವ ಮೃಗಗಳನ್ನು ಬೇಡುತ್ತಬೇಡ, ಬೇಡಿದ ಕುಳ್ಳಕ್ಕೆ ನಾನು ಸಿದ್ಧನಾಗಿರುವೆನು ಪರಶುರಾಮ. ಆಗಲಿ ತಂದೆಯವರು, ನನಗೆ ಹೋಗಿ ಬರ್ಲಿಕ್ಕೆ ಆಶೀರ್ವಾದ ಬರುತ್ತದವರು. ಶುಭ ವಸ್ತು ಪರಶುರಾಮ, ಹೋಗಿ ಬರುವಂತನಾಗ ಮಗು. ಮನೆಯಿಂದ ಹತ್ತನ ಬಿಟ್ಟರ ನೋಡರ ಮುರಮ ಮಾತಗಿ ಕರಿಗೆ ನರಮ ಹರಮುರ ಮಾತಗಿ ಕರಿಗೆ ನರಮ ಹರಮುರ ಮಾತಗಿ ಕರಿಗೆ ಬಂದಾರ ಹರಮುರ ಮಾತಗಿ ಕರಿಗೆ ಬಂದಾರ ಹರಮುರ ಮಾತಗಿ ಕರಿಗೆ ಬಂದಾರ ಎಲ್ಲಮ್ಮ ಹರಮುರ ಮಾತಗಿ ಮರ್ಮುರ ನೆತ್ತರಮ್ಮ ಹರಮುರ ಮಾತಗಿ ಮರ್ಮುರ ನೆತ್ತರಮ್ಮ ಹರಮುರ ಮಾತಗಿ ಮರ್ಮುರ ನೆತ್ತರಮ್ಮ ಹರಮುರ ಮಾತಗಿ ಮರ್ಮುರ ನೆತ್ತರಮ್ಮ ಹರಮುರ. ಈ ಬರೋದ್ ಮನೆ ಬಂದಕ್ಕೆ ಯಾರ ಮಾತಾಯಿ ಅಮ್ಮ ಆಸಕ್ತಿ ಅಂತ ಅಲ್ಲಬಿದ್ದು ನೋಡಿ ಮಾತಾಯಿ. ಸಂತೋಷ ಆಯ್ತವ. ಈ ಮಾತಾಯಿ ಮನೆ ಬರ್ಲಿಕ್ಕೆ ಕಾಣಿಲ್ಲಮ್ಮ. ಏನು ಮಾತಾಯಿ? ಅಲ್ಲ ನನ್ನ ಕಂದ ಪರಶುರಾಮ ಇಂದಿಗೆ 12 ದಿವಸ ಆಯ್ತು. ಹಂಗಾಗಿ ಕಾಡ್ತೀವನು ಹೊಟ್ಟೆಗೆ ತುತ್ತು ಕುಳಿಲ್ಲ, ಸಿಪ್ಪಿ ನೀರಿಲ್ಲ. ಮಾತಂಗಿ ಕೇಳಿಯಲ್ಲಿ ಕಾರಣಿವಾಗ ಹೋಗ್ತಾಳೆ ಅಂತ ಮಧ್ಯಾಹ್ನ ಮಾತಾಯಿ. ನನ್ನ 12 ಮಂದಿ ಸತ್ಯಾರು, 36 ಮಂದಿ ಮೊಮ್ಮಕ್ಕಳು, 4 ಗಂಡ ಹೆಂಡತಿ ಸಣ್ಣವರು. ಜಾಗಿಲೇವ ಗೌಡ ಕುಲ್ಕಣ ಮನೆಗೆ ಹೋಗು. ಏನು ಮಾತಾಯಿ? ಹಾ, ಅಮ್ಮ ನಾನು ಗೌರವ ಮನೆಯಲ್ಲಿ ಕುಲ್ಕಣ ಮನೆಯಲ್ಲಿ ಇರುವಂತಕ್ಕೆ ಅಲ್ಲ. ಮತ್ತ ಮಾತಂಗಿ ಓಡಲ್ಲಿ ಕಾಲಗಳ ತಂದಿನ ಮನೆಯ ಮಾತಾಯಿ. ಏನು ಮಾತಾಯಿ? 12 ಮಂದಿ ಸತ್ಯಾರು, 32 ಮಂದಿ ಮೊಮ್ಮಕ್ಕಳು. ನೀವು ಗಂಡ ಹೆಂಡತಿ ಸಣ್ಣ ಏನಮ್ಮ? ಹೌದೇವ. ಏನು ಮಾತಾಯಿ? ಅಮ್ಮ ಇಷ್ಟು ಮಂದಿ ಎಲ್ಲ ಜಾಗ ನನಗೆ ಸ್ವಲ್ಪ ಜಾಗ ಇಲ್ಲ ಮಾತಾಯಿ. ಮಗ ಬಾ ಬೇಡ್ತಾರೆ ಬಂದು ಹೊಡಿ ಬಡಿ ಮಾಡಿದ್ರು ನಾಯನ ಮಾಡಿ. ಅಮ್ಮ ನನ್ನ ಕಂದ ನಿನಗೆ ಏನ್ ಮಾಡಿದನಮ್ಮ? ತಾಯರ ಅಮ್ಮ ಯಾಕೆ? ಅಲ್ಲಿ ಏನಾರು ಕೇಳ್ತೇವ? ಏನು ಮಾತಾಯಿ? ಅಲ್ಲಿ ಮಾತಾಡಿ ಹೊಣ್ಯಾದ ತಾಯಿ. ಅಮ್ಮ ಅಲ್ಲಿ ಕಾಣುವುದೇನ? ಅಲ್ಲಿ ಮಾತಾಡಿ ಹೊಣಿ ತಾಯಿ. ಹೌದೇನಮ್ಮ? ಹೌದೇವ. ಆ ಮಾತಂಗಿ ಡೊಡೆ ಇರುವುದೇನ ಮಾತಾಯಿ? ಓದವಳಕ್ಕೆ ಕೇಳೋದು ಕೇಳ್ತಿ, ಕೇಳಾರ ಕೇಳ್ತಿ. ಅಲ್ಲಿ ಬಸವಣ್ಣ ಚರ್ಮದ ತಾಯಿ. ಏನಮ್ಮ ತಾಯಿ ಮಾತಂಗಿ? ಆ ಬಸವಣ್ಣಪ್ಪನ ಚಾಮದಿಂದ ಈ ಜಗ ಎಲ್ಲ ಉತ್ತರ ಆಗಿರುವುದು. ಹೌದೇವ. ಅಮ್ಮ ನಾನು ಅಲ್ಲೇ ಕೂತು ಪವಿತ್ರ ಹೋಗ್ತೀನಿ, ಅಲ್ಲೇ ಸ್ವಲ್ಪ ಜಾಗ ಕೂಡ ಮಾತಾಯಿ. ಅಲ್ಲಿ ಕೂತು ನೀವು ಉತ್ತರ ಆಗ್ತೀನಿ, ನೀನು ಮಗ ನನಗೆ ಉತ್ತರ ಮಾಡ್ದಂದ್ರ ಅಮ್ಮ ನಿಮ್ಮ ಬಂದಾತೀನಿ ಹೇಳ್ಬಿಡ್ದ ಮಾತಾಯಿ. ಅವ ಬಂದು ಎದ್ದು ಬರಂಗಿಲ್ಲ. ಅಮ್ಮ ಇಲ್ಲಿ ನೋಡುವ ಅಲ್ಲಿ ಗಣನೆ ಕುಂಡಿರ್ತಿ. ಅಮ್ಮ ಡೊಡೆ ಕುಂದಿರ್ತಿ ನೋಡ. ಹಡದ ಕಾಲ ಮಗ ಶಾಪ ಕೇಳಿ ಕಳ್ ಚುರುಕ್ ಬಂದಿ ಮತ್ತ ಇಲ್ಲವಾ ಇಲ್ಲ ಜಾಗ ಕೊಡಬೇಡ ರಂಡಿ ಮುಂದೆ ರೋಡ್ ಕೆಸವನ್ನು ಕುತ್ತಿ ಇಲ್ಲ. ಮನೆಯಿಂದ ಎತ್ತದ ಬಿಟ್ಟಾರ ನೋಡೋಣ ಆರಾಮುರಾಮ ತಾಯಿ ಹುಡುಕುತ್ತ ನಡೆದರ ಮಣ್ಣ 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 ಆರಾಮುರಾಮ ತಾಯಿಗೆ ಹುಡುಕುತ್ತ ನಡೆದರ ರಮಣ ಆರಾಮುರಾಮ ಮಾತಗೆ ಕೆರಿಗೆ ಬಂದರ ಮಣ್ಣ ಆರಾಮುರಾಮ ಮಾತಗೆ ಮರ್ಮುಲ ನಿತ್ತರ ಮಣ್ಣ ಆರಾಮುರಾಮ ಮಾತಗೆ ಮರ್ಮುಲ ನಿತ್ತರ ಮಣ್ಣ ಆರಾಮುರಾಮ ಮಾತಗೆ ಮರ್ಮುಲ ನಿತ್ತರ ಮಣ್ಣ ಆರಾಮುರಾಮ. ಈ ಬಡವ ಮನೆ ಬಂದ ಯಾರು ತಮ್ಮ ನೋಡಮ್ಮ ಸೂಲಿಗಿತ್ತಿ ಸಂಗಮ್ಮ. ನೀ ಯಾವ್ದು ಮಗ ಬಗಳು ಏನಮ್ಮ ಮಾತಾಗಿ? ಹಾ, ನಾನು ನನ್ನ ತಾಯಿ ನೋಡ್ಕೊತ ಬಂದೆ. ನೀ ನೋಡು ಯಾರು ಖೂನ ಗುರ್ಸ್ಬೇಕ? ನಿನ್ ಯಾವೈತಿ? ನೋಡಮ್ಮ ಮಾತಾಗಿ, ನಿನ್ ಹೆಸರೇನು? ಆದಿಶಕ್ತಿ ನನ್ನ ತಾಯಿ ನಮಗ ಆ ತಾಯಿನ ಪುಂಡ ಬರ್ದು ನೋಡಮ್ಮ. ನೀ ಯಾವ ಪಡ್ಸಟ್ಟಕ್ಕೆ ಇರ್ಲಕ್ಕ ಇಲ್ಲಾಕ ಬಂದಿ? ನೋಡಮ್ಮ ಹಾ. ನನ್ನ ತಾಯಿ ನಿನ್ನ ಮನೆಯೊಳಗೆ ಸುಮ್ಮನೆ ಕೊಟ್ಟು ಕಳುವಮ್ಮ. ನಿಮ್ಮವ್ರ ಮನೆ ಬಂದಾಳ? ಹೌದಮ್ಮ. ಖೂನ ಗುರ್ಸ್ಬೇಕಲ್ಲ ಬಂದ್ ಬಂದು ಇಲ್ಲ ಸಾಕ. ನೋಡಮ್ಮ ನನ್ನ ತಾಯಿ ಪುಣ್ಯ ಹೇಳ್ಬೇಕಮ್ಮ. ಹಾ ಬಗಳು ಹೇಳ್ತಾನೆ ಕೇಳಮ್ಮ. ಅವನದಲ್ಲಿ ಬಂದಾರವನ ಧರಿಸಿ, ಧರಿಸಿ ಎಡಗಾಲದಲ್ಲಿ ಕೊಟ್ಕೊಂಡವನ ಧರಿಸಿ, ಹೌದು ಮನೆ ಮೇಲೆ 3 ಮತ್ತು 20 ಧರಿಸಿಕೊಂಡು ಹಾ. ತಲೆ ಮೇಲೆ ಕಿರೀಟವನ್ನು ಹಾಕಿಕೊಂಡು ನನ್ನ ತಾಯಿ ನಿನ್ನ ಮನೆಯೊಳಗೆ ನೋಡಮ್ಮ. ನಿನಗ ಬಿಳಿ ಕಾಮಣಿಗೆ ಅದ. ನಮ್ಮ ಮನೆ ಮುಂದ ಮಾತುಗಣಿ ಅಮಾಸಿ ಹುಣಿಮೆ ಶುಕ್ರವಾರ ಮಂಗಳವಾರ ಸಾಕಷ್ಟು ಮಂದಿ ಪೂಜಾ ಬರ್ತಾರೆ. ಬಂಡ್ರೆ ಬಿದ್ದಿರ್ಬೇಕು, ಕುಕ್ಕರ್ ಚೆಲ್ಲಿರ್ಬೇಕು. ನಿಮ್ಮ ಅವ್ರು ಬಂದದ್ದು ನಿಜ. ಮಾತುಗಣಿ ಪೂಜಾ ಮುಗಿಸ್ಕೊಂಡು ಜೋಗ್ ಹಾಕೊಂಡು ಊರಾಗ ಹೋಗ್ಯಾಳ, ಹೋಗ್ಬಿಡು. ಇಲ್ಲಮ್ಮ ಮಾತಾಗಿ
ಒಂದ್ ವೇಳೆ ನಿನ್ ತಾಯಿ ಸಿಗ್ಲಿಲ್ಲ ಆಧಾರ ಏನು? ಒಂದು ವೇಳೆ ನನ್ನ ತಾಯಿ ಸಿಗಲಿಲ್ಲ ಅಂದರೆ ಹಾ ಏನನ್ನ ಕೊಡ್ಲಿಲ್ಲ ನನ್ನ ರುಂಡನ ಕಡಿಮೆ ಇದೆ ತಲೆಬಾಗಿಲಿಗೆ ಕಟ್ಟಿ ಹೋಗ್ತೀನಿ ನೋಡಮ್ಮ. ಉಳ್ಳು ದಂಡೆಲ್ಲಿ ಮುಗಿತಿ ಅಮ್ಮ ಇನ್ನೂ 9 ಅಮ್ಮ. ಚಾಂಡ್ ಒಂದು ಕಟ್ಟು ದಂಡ ಹಾಕೊಳ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗೋದು ಬಾ. ಈಗ ಮಾಡ್ಕೊಂತೀರಿ ಇಲ್ಲಮ್ಮ 9ನೇ ಹಂತದ ಬಂದು ತೆಗೆದುಕೊಂಡು ಹೋಗ್ತೀನಮ್ಮ ನಾನು. ವಚನ ವಚನ ಹಾ ನಾನು ಚಿಕ್ಕವನಮ್ಮ. ಏ ನನ್ನ ಹಾಟೆ ನೀಸಿ ಬಂದು ಅಲ್ಲಿ ಬಿದ್ದ ಮಳ್ಕಲಿಗೆ ನೋಡಮ್ಮ ಮಾತಾಡಿ. ಸಣ್ಣವತ್ತೀವ ವಚನ ಕೂಡ ಹೊಡಿಕಾಡು. ನೋಡಮ್ಮ ಮಾತಾಡಿ. ನಾವು ದೇವತಾ ಪುರುಷರ ಮಕ್ಕಳಮ್ಮ ಎಂದು ಸುಳ್ಳತನ ಹೇಳುದಿಲ್ಲಮ್ಮ. ಎಂದು ಬರಬೇಡ ವಚನ ಕೂಡ ಹುಡುಕಾಡು. ವಚನ ಬೇಕಲ್ಲಮ್ಮ. ಯಾ ವಿಶ್ವಾಸ ಯಾರಿಗೆ ಇಲ್ಲಿಗ ಹಾಗಾದ್ರೆ ತೆಗೆದುಕೊಳ್ಳಮ್ಮ ವಚನ. ಹಾ ಹೋಗು ಮಾತಂಗಿ ಹಾ ನಿಂದೊಂದು ಮಾತು ಬೇಕಲ್ಲಮ್ಮ. ಯಾನು ನೋಡ ಮಾತಂಗಿ ಒಂದು ವೇಳೆ ನನ್ನ ತಾಯಿ ನಿನ್ನ ಮನೆಯೊಳಗೆ ಸಿಕ್ಕರೆ ತೋಡೋಗು. ಹಾಗಲ್ಲಮ್ಮ. ಒಂದು ವೇಳೆ ನನ್ನ ತಾಯಿ ನಿನ್ನ ಮನೆಯೊಳಗೆ ಸಿಕ್ಕರೆ ನನ್ನ ಮನೆ ಹೋಗಕ್ಕೆ ಹೋಯ್ತಿನಮ್ಮ ಮಾತಂಗಿ. ಏನನ್ನ ಹಾಟ ಇಬ್ಬರ ಮೇಲೆ ನೀನ್ ಎದ್ರ ಅಲ್ಲಮ್ಮ ಬೇಕಾದ್ರೆ ನಮ್ಮ ತಂಗಿ ಕಾಲ್ ಕಡಕತ್ತಿ ಎಲ್ಲಮ್ಮ ನಿಂದೇ ಮನೆ ಮುಕ್ಕೋಯಂಗ ಮಾತು ಹೋಯ್ತೀನಿ ನೋಡಮ್ಮ. ಸಿಕ್ಕರೆ ಕೊಯ್ದ್ರೆ ಹೋಗ್ಬಿಡು. ಆಗಲ್ಲಮ್ಮ ಮಾತಂಗಿ ಹಾ ನನ್ನ ತಾಯಿ ಸಿಗ್ಲಿಲ್ಲಪ್ಪ ಕಡ್ಕೋ ಚಾಂಡ ಮಾತಂಗಿ. ಒಂದ್ ಮಾತ್ರ ಕಡ್ಕೋ. ಮಾತಂಗಿ ಇನ್ನೂ ಬಂದಿರ್ತೀನಮ್ಮ. ಏಸು ಮಾತ್ರ ಹುಡ್ತಾವ್ರಿ 3 ಮಾತನ್ನ ಹುಡುಕ್ತೀನಮ್ಮ. ಈಗ ಒಂದ್ ಮಾತಾಯ್ತು. ಹೌದಮ್ಮ 2 ಮಾತ್ರ ಹುಡುಕ್ಬೇಕು. ಹೌದಮ್ಮ ಒಂದ್ ವೇಳೆ ಮಗನ ಹುಡುಕಲಿಲ್ಲ ನಾನು ಮಯ ಮಾರ್ಗ ಬರ್ತಾಳ. ಹೌದೇನಮ್ಮ ಹಾ ಬಂದಿರ್ತೀನಿ ನೋಡಮ್ಮ. ಮಾತಂಗಿ ಹಾ ಈಗಾದರೂ ನನ್ನ ತಾಯಿ ಸಿಗ್ಲಿಲ್ಲಮ್ಮ. ಕಟ್ಕೋರು ಚಾಂಡ ತಡಿಯಮ್ಮ ಮಾತಂಗಿ. ತಡಿಯಮ್ಮ ಮಾತಂಗಿ. ಇನ್ನೊಂದು ಮಾತು ಕೂಗುತ್ತೀನಮ್ಮ ಮಾತಂಗಿ. ಒಂದು ವೇಳೆ ನನ್ನ ತಾಯಿ ಬರಲಿಲ್ಲ ಅಂದರೆ ಇದೇ ನನ್ನ ಸಾಡ್ಲಿಂದ ನಾನೇ ಚಂದ ಕಡಿದುಕೊಳ್ಳುತ್ತೀನಿ. ಹಾ ಹೋದ್ರು ಬಗಳು ಬಂದ್ರೆ ಕರ್ಕೊಂಡೇಲ್ಲ. ಅಮ್ಮ ತಾಯಿ ಒಂದು ವೇಳೆ ನೀನು ಎದ್ದು ಬರಲಿಲ್ಲ ಅಂದರೆ ನಿನ್ನ ಮಗನ ಪ್ರಾಣ ಆಗುತ್ತಮ್ಮ. ಬದ್ರಲತ್ತು ನಾಯಿ ಅಮ್ಮ ಯಾಕೆ? ಅಮ್ಮ ಏನಾಗಿದೆ? ಅಮ್ಮ ಏನಿಲ್ಲ ತಾವೈತಿ? ಏ ಗಪ್ಪ ಮೂಕ್ರಂಡಿ ಗಪ್ಪ ಬಿಡ್ತಾನೆ ಹೇಳಿನ ಜಾಗ ಕೊಡ್ಬೇಡ ರಾಂಡಿ ಅಂತ ಹೇಳಿ ಜಾಗಕ್ಕೆ ನಾ ಹೇಳಿದವ್ರ ಮಾತು ಕೇಳ್ತೀನಿ. ಆಕಿ ಏನಲ್ಲ ಗೊತ್ತದ್ರಿ ಅಮ್ಮ ಏನೈತೆ? ಈಗ ಪರಶುರಾಮ ಮೂಕ್ ಇದನಲ್ರಿ ಅದಕ್ಕ ಪರ್ಷ ಮೂಕ್ ಇದನ್ನ ಅಲ್ಲಕ್ ಬರೋದು ಪಟ್ಟ ಮೂಕ್ ಅಲ್ಲತ್ತದ. ಮತ್ತ ನಮ್ ತಂಗಿ ಮೂಕ್ ಕೊಡ್ರಿಲ್ಲ. ಏನ್ ಮಾತಾಯಿ? ಅಲ್ಲ ನನ್ನ ಕಂದ ಚಿಕ್ಕ ಇದ್ದಾಗ ಅಮ್ಮ ಎಕ್ಕಿ ಹಾಲಕ್ಕೆ ಹಾಕಿ ಸ್ವಲ್ಪ ಅದನ್ನ ಮೂಕ ಅದನ್ನ ಮಾಡಕ್ ನಾನೇನ್ ಮಾಡ್ಯವ? ತಪ್ಪಾಯ್ತಪ್ಪ ಕುಡಿಯವಾಕಿ ಆಗ್ಲಿಲ್ಲ ರತ್ನ ಬಂಗಾರ ಬಂಡಾರ ಕೊಡ್ತೀನಿ ಇದು ಮುಗಿತಂಗ ಅಂತ ಹೋಗ ಮಾತಾಯಿ. ತಾಯಿ ಅಮ್ಮ ಯಾಕೆ? ಇದಕ್ಕಾಗ ಮೂಗು ಮೆತ್ತದ ಬಿರ್ಸಿ ಯಾಕಾದೇವ? ಅಮ್ಮ ಏನಾಗದೆ? ಈ ಬಿರ್ಸಿ ಅದ ಯಾಕ? ಅಮ್ಮ ಬಂಗಾರ ಮುಗದೆ. ಇರ್ಲಿ ಬಿಡು ತಾಯಿ. ಏನ್ ತಾಯಿ ಅಮ್ಮ ಯಾಕೆ? ನೀನು ದೇವತಿ ಅಮ್ಮ ಹೌದೇ. ನಾನು ಮಾನವರು. ಅಮ್ಮ ಹೌದೇ. ಬೆಳಗ್ಗೆ ನಿಮಗೆ ನಿಂದಿ ಆಡಿದೆವು. ಅಮ್ಮ ಹೌದೇ. ಅದು ನನಗೆ ಸ್ವಲ್ಪ ತಪ್ಪಾಯಿತು. ನೀನು ದೇವತೆ ಅಂದ್ರೆ ಹಸಿ ಬೇವಿನ ಗಿಡಕ್ಕೆ ಬೆಂಕಿ ಹಚ್ಚದಕ್ಕಿ, ನಾನಾ ಗಣಸರಿ ಸೀರೆ ಮುಡಿಸಿ ಕುಡಿಸೋದಕ್ಕಿ. ನಿನ್ನ ಮಹಿಮಾ ಹೆಚ್ಚಾಯ್ತು ತಾಯರೇ. ಅಮ್ಮ ಯಾಕೆ? ನನ್ನಲ್ಲಿ ಕರ್ಮ ನಿಮ್ಮಲ್ಲಿ ಧರ್ಮ. ನನ್ನ ಕರ್ಮ ಹೊಟ್ಟೆ ಇಟ್ಟು ನಾವು ಉದ್ಧಾರ ಮಾಡು ತಾಯಿ. ಅಮ್ಮ ನಿನ್ನ ಸೌವಾಗಲಿ ಅಮ್ಮ ಹೋಗ್ಬರ್ತೈತೆ. ಏನ್ ಯಾರು ಯಾಕೆ ಹೋಗ್ಲಾರ್ದಂಗದ ಅಮ್ಮ ಹೋಗ. ತಾಯಿನ ಕರವನ ಕೈಯನ ಹಿರ್ದಾನ ಹರಮುರಮ ಕೈಯ ಹಿರ್ದಾನ ಕರ್ಕೊಂಡಲ್ವನ ಹರಮುರ ಕೈಯ ಹಿರ್ದಾನ ಕರ್ಕೊಂಡಲ್ವನ ಹರಮುರ ಕೈಯ ಹುದ್ದಾನ ಕರ್ಕೊಂಡಲ್ವನ ಹರಮುರ ಕೈಯ ಹುದ್ದಾನ ಕರ್ಕೊಂಡಲ್ವನ ಹರಮುರ ಕೈಯ ಹಿರ್ದಾನ ಕರ್ಕೊಂಡಲ್ವನ ಹರಮುರಮ ಪಡ್ಲಿ ಹಿರ್ದಾನ ಪಾಯ್ ಕರ್ವನ ಹರಮುರ ಪಡ್ಲಿ ಹಿರ್ದಾನ ಪಾಯ್ ಕರ್ವನ ಹರಮುರಮ ಹಿರ್ದಾನ ಪಾಯ್ ಕರ್ವನ ಹರಮುರ
ಹಿಡ್ದಾನ ತಾಯಿ ಕರ್ದಾನ ರಾಮರ ಒಳ್ಳೆಯ ಗಿರುವನ ತಾಯಿನ ಕರ್ದಾನ ರಾಮರ ತಾಯಿ ಕರ್ದಾನ ಬುಕ್ರಿ ಮಾಡ್ಯಾನ 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 ರಾಮರ ತಾಯಿನ ಕರ್ದಾನ ಬುಕ್ರಿ ಮಾಡ್ಯಾನ ರಾಮರ ಅಡ್ಡಿ ಕರ್ದಾನ ಬೆಕ್ಕಿಯ ಜನ ರಾಮರ ಅಡ್ಡಿ ಕರ್ದಾನ ಬೆಕ್ಕಿಯ ಜನ ರಾಮರ ಅಡ್ಡಿ ಕರ್ದಾನ ಬೆಕ್ಕಿಯ ಜನ ಅಡ್ಡಿ ಕರ್ದಾನ ಬೆಕ್ಕಿಯ ಜನ ಅಡ್ಡಿಯ ಪರ್ವನ ಬೆಕ್ಕಿಯ ಅಚ್ಚನ ರಾಮರ ಅಡ್ಡಿ ಕರ್ದಾನ ಬೆಕ್ಕಿಯ ಜನ 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 ರಾಮರ ಕಟ್ಟಿಯ ಪರ್ವನ ಬೆಕ್ಕಿಯ ಅಚ್ಚನ ರಾಮರ ಕಾಯ್ಕೊಂಡು ಬರತನ ರಾಮ ಕಾಯ್ಕೊಂಡು ಬರಸಯನ ರಾಮ ರಾಮ ಕಾಯ್ಕೊಂಡು ಬರ್ಜನ ರಾಮ ಕಾಯ್ಕೊಂಡು ಬರ್ಜನ ಅಮ್ಮ ತಾಯಿ ತಂದೆ ಸತ್ತರ ತಲೆ ಹೋದಂತೆ ಸತ್ತರ ಹೊಟ್ಟಿ ಒಳಗಿನ ಕರುಳು ಹರಿದಂತೆ ಅಣ್ಣ ಸತ್ತರೆ ಬಲಬುದ ಹೋದಂತೆ ತಮ್ಮ ಸತ್ತರ ಬುಧ ಹೋದಂತೆ ತನಗೆ ಬೇಡ ಸತಿಯಲು ಸತ್ತರೆ ಎಡಗಾಲಿನ ಕೆರಳು ಶಾನ ಒಯ್ದಂತೆ ತನಗೆ ಬೇಕಾದ ಸತಿಯಲು ಸತ್ತರೆ ತನಗೆ ಬೇಕಾದ ಸತಿಯಲು ಸತ್ತರೆ ಚನ್ನ ಮಲ್ಲಿಕಾರ್ಜುನನ ಕಳಸ ಮುಳುಗು ಹಾಸಿಲ್ಲದ ಊಟ ಖುಷಿಗಿಲ್ಲದ ಅಮ್ಮ ಎಂದು ಯಾರಿಗೆ ಬೆಳತಾನ ವಿಶ್ವಾಸವಿಲ್ಲ ಬೆಳತಾನ ಮದ್ದಿನ ರೋಡು ಖುಷಿಗೆ ಕೈಯಂತ ಸರ್ವಜ್ಞ ನಾನು ಬರುವೆ ತಾಯಿ ಸೇವೆ ಮಾಡೋ ಜಲಮಕ್ಕ ಜಲಮ ಸೇವೆ ಮಾಡೋ ಜಲಮಕ್ಕ ಹರಿಹರ ಶರಣರ ತಾಯಿ ಪೂಜೆ ಸರತಿ ಕಾಲಕ ಯಾರು ಶರಣವ ತಾಯಿ ಹರಿಹರ ಶರಣರ ತಾಯಿ ಚರಣ ಮೂರ್ತಿ ಪೂಜೆ ಸರತಿ ಕಾಲಕ ತ್ರಿಮೂರ್ತಿ ಪೂಜೆ ಸರತಿ ಕಾಲಕ ತ್ರಿಮೂರ್ತಿ ಪೂಜೆ ತಾಯಿ ಸೇವೆ ಮಾಡೋ ತಾಯಿ ಸೇವೆ ಮಾಡೋ ದೇಶದೊಳಗೆ ತಳಕ ಹೋಗಿ ಮಾಡಬೋದ ಮಾಹಿಯ ಜಳಕ ಹೋಗಿ ನನ್ನ ತಳಕ ಹೋಗಿ ಮಾಡಬಹುದು ದೇಶದೊಳಗೆ ಎನ್ನ ಸೌದಾತ್ಮ ಹೋಗಿ ಮಾಡಬಹುದ ಭಾವಿಯ ಜಳಕ ಹೋಗಿ ಮಾಡಬಹುದು ಭಾವಿಯ ಜಳಕ
ಎಲ್ಲ ಬಿಟ್ಟು ಎಲ್ಲಿ ಮರೆಯಾಗಿ ಹೋದಿ ಆದಿಶಕ್ತಿ ಜಗದಂಬ ತಾಯಿಯಂದು ಯಾರಿಗೆ ಕೂಗಿ ಕರೆಯಲಿ ಯಾರಿಗೆ ಅಮ್ಮ ಯಾವ ಬುದ್ಧ ಮರೆಯ ಅಮ್ಮ ಹಾಗಲಿ ನಾನು ಇಲ್ಲಿ ಅನೇಕ ಕರೆಯುತ್ತ ಕೂತೇನೆ ನನ್ನನ್ನು ಯಾರು ಕೇಳೋರಿಲ್ಲ ಹಾಗಲಿ ನನ್ನ ತಂದೆ ಹಾಗೆ ಚೆನ್ನಾಗಿ ಕೇಳುತ್ತೇನೆ ನಮ್ಮ ತಂದೆಯವರೇ ನಿಮ್ಮ ಪಾದಕ್ಕೆ ಒಂದರಿಗೆ ಜೈವಾಗಲಿ ಪರಶುರಾಮ ಮೇಲೆ ಕೇಳು ಹುಟ್ಟಬೇಕು ಮಗು ಇಂಥ ಮಕ್ಕಳು ಈ ಪ್ರತಿ ಮೇಲೆ ನಿನ್ನ ಸೂರತನಕ್ಕೆ ಮೆಚ್ಚಿರುವೆನು ಪರಶುರಾಮ ತಂದೆ ಯಾವ ಮರಗಳ ಬೇಡುತ್ತೆ ಬೇಡುಕಂದ ಬೇಡಿದುಕೊಳ್ಳಕ್ಕೆ ಸಿದ್ಧನಾಗಿರುವೆ ತಂದೆಯವರು ಒಂದವಾಗಿ ನಿಮ್ಮ ಚಿತ್ತವನ್ನು ಶಾಂತಿಪಡಿಸಬೇಕು ನನ್ನಪ್ಪ ಪರಶುರಾಮ ಏನು ತಂದೆ ನನ್ನ ಚಿತ್ತವನ್ನು ನನ್ನ ಉರಿಗಣ್ಣ ನೇತ್ರವನ್ನು ದಾರಿ ಹರಿದು ಕೊಡ್ತೀನಿ ತೆಗೆದುಕೊಂಡು ಹೋಗು ದತ್ತ ಚಿತ್ತ ಬಿಟ್ಟೆ ಸೈಬಣ್ಣಲ್ಲೋನಾರು ಇವರು ಐವತ್ತು ಆದಿಶಕ್ತಿ ಎಲ್ಲಮ್ಮ ತಾಯಿಯವರ ಮನೆಯಲ್ಲಿ ಬಿದ್ದಾರಬೇಕು ತೋಟದ್ದು ಬಿಟ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಈ ಕಲಾ ಕಾಣಿಕೆ ಕೊಟ್ಟಂತ ಹಿರಿಯರಿಗೆ ಆದಿಶಕ್ತಿ ಎಲ್ಲ ತಾಯಿ ಸರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬಿಡಿಕೊಂಡು ಅವ್ರು ಕೊಟ್ಟಂತ ಕಲಾ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಬರ ದಾನಪ್ಪಣ್ಣ ಬಿರಾದಾರ್ ಇವರಾದ್ರೂ ಕೂಡ 51 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವರಿಗಾದ್ರೂ ಎಲ್ಲಮ್ಮ ತಾಯಿ ಅಂಬಾ ಭವಾನಿ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬಿಡಿಕೊಂಡು ಅವ್ರು ಕೊಟ್ಟಂತ ಕಲಾ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ದಯವಿಟ್ಟು ಎದ್ದು ಹೋಗ್ಬೇಡ್ರಿ. ಇನ್ನು ಬರೀ 5 ನಿಮಿಷ 5 ನಿಮಿಷ 5-10 ನಿಮಿಷ ನಾನು ನಿಮ್ಗೆ ಆಗಲೇ ಹೇಳಿ ನನ್ನ ತರಕಾರಿ ಅದಕ್ಕಾಗಿ 5 ನಿಮಿಷದಾಗ ತಾಯಿ ಮಗ ಕೂಡ್ತಾರ. ಅವಾಗ ನೀವು ಬೇಕಾದಂಗೆ ಎದ್ದು ಹೋಗ್ರಿ. ತಂದೆ ಪರಶುರಾಮ ಇನ್ನು ಎಂದರು ನನ್ನ ಸತ್ತವಾದ 3 ಮಂದಿ ಅಣ್ಣ ತಮ್ಮನ ಪ್ರಾಣವನ್ನೇ ಪುನರ್ಜನ್ಮ ಆಗಲಿ ತಂದ. ನನ್ನ ಉರಿ ನೇತ್ರದಿಂದ ಸುಟ್ಟು ಬೂದಿ ಆಗಿರ್ತಕ್ಕಂಥ ನಿನ್ನ 3 ಮಂದಿ ಅಣ್ಣ ತಮ್ಮಂದ್ರು ಉದ್ಘೋಷಿಸಿದರು. ಇನ್ನು 3ನೇ ಅನುಭವ ಎಂದರು ಆ ನನ್ನ ತಾಯಿ ರೇಣುಕದೇವಿ ಸತ್ತ ರೇಣುಕದೇವಿ ಪ್ರಾಣವನ್ನೇ ಪುನರ್ಜನ್ಮ ನೀಡಬೇಕು. ಆ ನಿನ್ನ ನೇತ ತಾಯಿ ಮಾತನ್ನು ನನ್ನ ಮುಂದೆ ಎತ್ತಬೇಡ. ಬಿಟ್ಟು ಮತ್ತೇನು ಬೇಡುತ್ತೆ ಬೇಡ. ಅಪ್ಪ ಪರಶುರಾಮ ಆದಿ ಬಂದಾಗ ಅಜ್ಞಾನವನ್ನು ತೊಳೆದು 50 ಅನ್ನ ಬಿಟ್ಟಂತ ತಾಯಿನ ಹೇಗೆ ಮನೇಲಿ ನನ್ನಪ್ಪ ತಂದೆ. ಪರಶುರಾಮ ಋಷಿ ಆಡಿದ ಮಾತು ರುಚಿ ಹೋಗುತ್ತೇನೆ ತಂದೆ. ಪರಶುರಾಮ ಸ್ವಲ್ಪ ವಿಚಾರ ಮಾಡಿ ನೋಡುತ್ತೀರ ಅಂತಂದೆ. ಸಾಧ್ಯವೇ ಇಲ್ಲ. ಋಷಿ ಆಡಿದ ಮಾತು ಋಷಿ ಹೋಗಲು ಸಾಧ್ಯವೇ ಇಲ್ಲ. ಪರಶುರಾಮ ಏನು ತಂದೆಯವರು ಕೊಟ್ಟ ವಚನಕ್ಕೆ ಎಂದಿಗೆ ನಾನು ಭ್ರಷ್ಟನಾಗಿರುವನು. ಪರಶುರಾಮ ಏನು ತಂದೆಯವರು ನನ್ನಲ್ಲಿ ಇರೋದು ಏಕವಚನ ತಂದ. ಹಾಗಾದರೆ ನನ್ನ ತಾಯಿ ಪ್ರಾಣವನ್ನೇ ಪುನರ್ಜನ್ಮ ನೀಡಿ ತಂದೆಯವರು. ಮತ್ತ ತನ್ನ ತಾಯಿ ತಾಯಿ ಎಂದು ಕೂಗುತ್ತಾನೆ. ಇರಲಿ ಪರಶುರಾಮ ಏನು ತಂದೆಯವರು ನಿನ್ನ ತಾಯಿ ಭೂಮಿ ಮೇಲೆ ಮತ್ತೊಮ್ಮೆ ಜನಿಸಿ ಬರುವಳು. ಆಗಲಿ ತಂದೆಯವರು. ಪರಶುರಾಮ ಏನು ತಂದೆಯವರು ನಿನ್ನ ತಾಯಿನನ್ನು ಹೇಳಿಕೊಳ್ಳಕ್ಕೆ ಕರೆದುಕೊಂಡು ಹೋಗಿ ಹೌದು ತಂದೆ. ಗುಡಿಯನ್ನು ಕಟ್ಟಿಸಿ ಆಗಲಿ ತಂದೆಯವರು. ದಿನಾಲ 3 ಹೊತ್ತ ಪೂಜೆಯನ್ನು ಮಾಡಬೇಕು. ಆಗಲಿ ತಂದೆ.
ಪರಶುರಾಮ, ಏನು ತಂದೆಯವರು? ಎಣ್ಣಿಗುಂಡದ ನೀರ, ಕೂಕನ ಗುಂಡದ ನೀರ, ಅರಿಶಿಣ ಗುಂಡದ ತೀರ್ಥ ನೀರ ನಿನ್ನ ತಾಯಿ ಪಾದವನ್ನು ಅಭಿಷೇಕವಾಗಬೇಕು. ಆಗಲಿ ತಂದೆಯವರು. ಪರಶುರಾಮ, ಏನು ತಂದೆಯವರು? ನಾಡಿನ ಭಕ್ತಾದಿಗಳ ಬಂದು ನಿನ್ನ ತಾಯಿ ದರ್ಶನವನ್ನು ಮಾಡಿ ಅವರ ಮೈಯೊಳಗಿನ ರೋಗ ರುಚನೆಗಳನ್ನು ಉದ್ಧಾರವಾಗಬೇಕು. ಆಗಲಿ ತಂದೆಯವರು. ಪರಶುರಾಮ, ಏನು ತಂದೆಯವರು? ಏಳಕ್ಕೊಳ್ಳದ ಎಲ್ಲವನ್ನಂತೇಳಿ ಜಗತ್ತಿನಲ್ಲಿ ನಾಮವನ್ನು ಸಾರಬೇಕು. ಹೌದು ತಂದೆ. ಪರಶುರಾಮ, ಏನು ತಂದೆಯವರು? ನನ್ನ ವಾಸ ಗುಡ್ಡದ ಮೇಲೆ ಆಗಲಿ, ನಿನ್ನ ವಾಸ ಪರಶುಗಡದಲ್ಲಿ ಆಗಲಿ. ಆಗಲಿ ತಂದೆಯವರು. ಪರಶುಗಡದಲ್ಲಿ ವಾಸನಾಗಿ ಪರಮಾತ್ಮನಂತ ನಾಮಕರಣವನ್ನು ಸಾರಲಿ. ಆಗಲಿ ತಂದೆಯವರು. ನಿನ್ನ ತಾಯಿ ವಾಸ ಏಳಕೊಂಡದಲ್ಲಿ ಆಗಲಿ. ಹೌದು ತಂದೆಯವರು. ಜಗತ್ತಿನೊಳಗ ಆದಿಶಕ್ತಿ ಎಲ್ಲಮ್ಮನಂತ ನಾಮವನ್ನು ಸಾರಲಿ. ಹೌದು ತಂದೆ. ಪರಶುರಾಮ, ಏನು ತಂದೆಯವರು? ಇಲ್ಲಿಗೆ ನನ್ನ ಕರ್ತವ್ಯ ಮುಗಿದು ನಾನು ಕೈಲಾಸ ಮಂದಿರಕ್ಕೆ ಹೋಗಿ ಬರ್ತೀನಿ ಮಗು. ತಂದೆಯವರು, ಇನ್ನ ಮೇಲೆ ನನಗೆ ಹೋಗಿ ಬರ್ಲಿಕ್ಕೆ ನನಗೆ ಜಗವಲ್ಲಿ ಕಂಡ ಹೋಗಿ ಬರುವಂತ ನಾನು. ಓಂ ನಮಃ ಶಿವಾಯ. ಜೈ ಸಿದ್ಧಲಿಂಗ. ಓಂ ನಮಃ ಶಿವಾಯ. ಹಾ, ಬರೀ ಎಲ್ಲ ಮೈ ಯಾಕಪ್ಪಂದ್ರ ಅಚ್ಚೆಗಾಯಿ ಗ್ರಾಮ ಅಂದ್ರೆ ಕಲಾವಂತರದಂತ ಅವ್ರ ಮನೆ ಇದ್ದಂಗ. ಯಾಕಪ್ಪಂದ್ರ ಕಲಾವಂತರದಂತ ಅವ್ರ ಮನೆ ಇದ್ದಂಗ ನಾವು ಹೊತ್ತೊಂಡು ತನ ಮಾಡುವಂತ ಕಾರ್ಯಕ್ರಮ ಏನು ತಪ್ಪು ತಡಿಗಳಾದ್ರೂ ಕೂಡ ತಮ್ಮ ಮಕ್ಕಳಂತೇಳಿ ಕ್ಷಮಿಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಕರಮಗಲು ಕೇಳಿಕೊಂಡು ಇನ್ನ ಮಂಗಳಾನು ಕಾಪಾಡ್ತಾ ಇದ್ದೇವೆ. ಯಾಕಪ್ಪಂದ್ರ ಅಚ್ಚೇಗಾಯಿ ಗ್ರಾಮಕ್ಕೆ ನಾವು ಬರಬೇಕಾದ್ರ ನಮ್ಗೆ ಯಾರ್ದು ಫೋನ್ ಇಲ್ಲ, ಪರಿಚಯ ಇಲ್ಲ. ಯಾಕಪ್ಪಂದ್ರ ಆದಿಶಕ್ತಿ ಎಲ್ಲಮ್ಮ ತಾಯಿ ಮಹಿಮೆ ಯಾರಿಗೂ ತಿಳಿದಿಲ್ಲ. ಆದಿಶಕ್ತಿ ಎಲ್ಲಮ್ಮ ತಾಯಿ ಹಸಿಗಿಡಕ್ಕೆ ಬೆಂಕಿ ಹಚ್ಚಳತ್ತೇಳಿ ಎಲ್ಲರೂ ಹೇಳ್ತೀರಿ. ಹಸಿ ಗಿಡ ಬೇಲಿ ಗಿಡ, ಮಾನಿ ಗಿಡ, ಹುಣಸಿ ಗಿಡ ಅಲ್ಲ. ಇದು ಶರೀರ ನಂತರ ಒಂದು ಹಸಿ ಗಿಡ ಅಲ್ಲ. ಇದು ಒಣಗದಲ್ಲ. ಈ ಶರೀರದೊಳಗೆ ಜೀವಾತ್ಮ ಇರುತ್ತಾನೆ. ಇದು ಒಂದು ಹಸಿ ಗಿಡ. ಈ ಹಸಿ ಗಿಡ ಅನ್ನಂತ ಶರೀರಕ್ಕ ಮೂತಿ ಮೇಲಿನ ಮೀಸಿ ಗಡ್ಡವನ್ನು ಬೋಳಿಸಿ, ಕೈಯಲ್ಲಿ ಗಜ್ಜಿ ಕಟ್ಟಿ, ಕಾಲಲ್ಲಿ ಗಜ್ಜಿ ಕಟ್ಟಿ, ಕೈಯಾಗ ಬಳಿ ಉರಿಸಿ, ತಲೆ ಮೇಲೆ ಕೊಡ ಹೊರಿಸಿ ಜಗತ್ತಿನಲ್ಲಿ ಜಗತ್ತು ಮಾಡುತ್ತಿರಲಿಕ್ಕಪ್ಪರ ಇದು ಇಂಥ ಶರೀರನಂತೂ ಮನಸ್ಸಿಗಿಡಕ್ಕೆ ಬೆಂಕಿ ಹಚ್ಚ ಆದಿಶಕ್ತಿ ಎಲ್ಲಮ್ಮ ತಾಯಿ. ಅದಕ್ಕ ಯಾಕಂದ್ರೆ ಶಿವರಾತ್ರಿ ಶಿವಯೋಗ ದಿನ. ಇವತ್ತ ಮೇನ ಪರಮಾತ್ಮನ ದಿನ ಶಿವರಾತ್ರಿ ಶಿವಯೋಗ. ಇವತ್ತಿನ ದಿನ ಏನೋ ನೀವು ಭಗವಂತನ ನಾಮ ಸ್ಮರಣೆ ಕೇಳಿರಂದ್ರ ನೀವು ಉದ್ಧಾರ ಆಗಬೇಕು, ನಾವು ಉದ್ಧಾರ ಆಗಬೇಕು ಒಳ್ಳೆ ಮನಸ್ಸಿನಿಂದ. ಅದಕ್ಕಾಗಿ ನೀವು ಎಲ್ಲಾರು ಕೂಡಿ ದಯವಿಟ್ಟು ಎಲ್ಲಾ ತಾಯಂದ್ರೆ ಈಗ ಮಂಗಳಾರತಿ ಆಗ್ತದ. ಎಲ್ಲಾರು ನಮ್ಮ ಒಂದರಿಗೆ ಎದ್ದು ನಿಂತು ಮಂಗಳಾರತಿಯನ್ನು ಮುಗಿಸಿ ತಮ್ಮ ತಮ್ಮ ಮನೆಗೆ ಹೋಗಬೇಕಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾರೆ. ಮಾಡಿ ಏನಾದ್ರು ಕೂಡ ಎಲ್ಲಮ್ಮ ತೋರಿಸಿರ್ತಕ್ಕಂಥ 50 ರೂಪಾಯಿ ಅನಿಸಿಕೆ ಉಡಿಯನ್ನ ಬಂಗಾರ ಎಲ್ಲಮ್ಮ ಹರಮುರಾಮ ಉರುದನುತ್ತ ಎದ್ದರಮ್ಮ ಹರಮುರಾಮ ಉರುದನುತ್ತ ಎದ್ದರಮ್ಮ ಹರಮುರಾಮ ಸತ್ಯನ ಹರಮುರಾಮ ಮೈರು ಹುಡುಕುತ್ತ ನಿರ್ಧಾರಮ್ಮ ಹರಮುರಾಮ ಅವರು ಹುಡುಕುತ್ತ ನಿರ್ಧಾರಮ್ಮ ಹರಮುರಾಮ ಹುಡುಕುತ್ತ ನಿರ್ಧಾರಮ್ಮ ಹರಮುರಾಮ ತಂದ ಹುಡುಕುತ್ತ ನಿರ್ಧಾರಮ್ಮ ಹರಮುರಾಮ ಅವರಿಗೆ ಹುಡುಕುತ್ತ ಎಲ್ಲಮ್ಮ ಹರಮುರಾಮ ಅವಗ್ರಮಣ್ಣ ತಾನೋಡನ ಹರಮುರಾಮ ಅವಗ್ರಮಣ್ಣ ತಾನೋಡನ ಹರಮುರಾಮ ಅವಗ್ರಮಣ್ಣ ತಾನೋಡನ ಹರಮುರಾಮ ಅವಗ್ರಮಣ್ಣ ತಾನೋಡನ ಹರಮುರಾಮ ಅವಗ್ರಮಣ್ಣ ತಾನೋಡಿ ಹೇಳನ ಹರಮುರಾಮ ನಿರ್ಮೈ ಮನಗ ತಿಳಿಲ್ಲ ತಾಯಿ ಹರಮುರಾಮ ನಿರ್ಮೈ ಮನಗ ತಿಳಿಲ್ಲ ಹೋಗಿ ಹರಮುರಾಮ ನಿರ್ಮೈ ಮನಗ ತಿಳಿಲ್ಲ ತಾಯಿ ಹರಮುರಾಮ ತಿಳಿಲ್ಲ ಹೋಗಿ ಹರಮುರಾಮ ನಿರ್ಮೈ ಮನಗ ತಿಳಿಲ್ಲ ತಾಯಿ ಹರಮುರಾಮ ನಿರ್ಮೈ ಮನಗ ತಿಳಿಲ್ಲ ತಾಯಿ ಹರಮುರಾಮ ನಿರ್ಮೈ ಮನಗ ತಿಳಿಲ್ಲ ತಾಯಿ ಹರಮುರಾಮ ನಿರ್ಮೈ ಮನಗ ತಿಳಿಲ್ಲ ಹೋಗಿ ಹರಮುರಾಮ ತಾಯಿನ ಕರಣ ತಗನ ವಿಧಾನ ಹರಮುರಾಮ ಗುಡ್ಡಗೆರನ ಗುರಿಯ ಕಟ್ಟೆನ ಹರಮುರಾಮ ಗುಡ್ಡಗೆರನ ಗುರಿಯ ಕಟ್ಟೆನ ಹರಮುರಾಮ ಗುರಿಯ ಕಟ್ಟೆನ ಹರಮುರಾಮ ಗುಡ್ಡಗೆರನ ಗುರಿಯ ಕಟ್ಟೆನ ಹರಮುರಾಮ ಗುಡ್ಡಗೆರನ ಗುರಿಯ ಕಟ್ಟೆನ ಹರಮುರಾಮ ಗುರಿಯದ ತಾಯಿನ ಕುಂದರ್ಶನ ಹರಮುರಾಮ ಗುರಿಯದ ತಾಯಿನ ಕುಂದರ್ಶನ ಹರಮುರಾಮ ಗುರಿಯದ ತಾಯಿನ ಕುಂದರ್ಶನ ಹರಮುರಾಮ ಗುರಿಯದ
ಜಗದೇವಿನ ಕುಂದವಿಶನ ರಾಮ ರಾಮ ಹುಯ್ಯನ ತಾಯಿನ ಕುಂದರ್ಸಿ ರಾಮಣ್ಣ ರಾಮ ನಾಮ ದಿನ ಮೂರತ್ತ ಪೂಜೆ ಮಾಡೋಣ ರಾಮ ದಿನ ಮೂರತ್ತ ಪೂಜೆ ಮಾಡೋಣ ರಾಮ ದಿನ ಏಳಪ್ಪ ಪೂಜೆ ಮಾಡೋಣ ರಾಮ ರಾಮ ದಿನ ಏಳಪ್ಪ ಪೂಜೆ ಮಾಡೋಣ ರಾಮ ರಾಮ ದಿನ ಮೂರತ್ತ ಪೂಜೆ ಮಾಡೋಣ ರಾಮ ರಾಮ ತನ್ನ ತಾಯಿ ತಾ ಕೆಲಸ 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 ಮಾಡೋಣ ರಾಮ ರಾಮ ಪುತ್ರ ಸಬಕ ಮುರಾರ ನಿರ್ಭಯ ರಾಮ ರಾಮ ಅಂಗಲ್ ಕಬಾರ ಜಗ ತುಂಬ 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 ರಾಮ ರಾಮ ಅಂಗಲ್ ಕನಿ ಬಗಲಮ ಮಪುರ ರಾಮ ರಾಮ ಮಂಗಳಾರತಿ ಬೆಳಗಿನ ರಾಮ ರಾಮ ಕರ್ಪೂರ ರೊಟ್ಟಿ ಬೆಳಗಿನ ರಾಮ ರಾಮ ಮಂಗಳಾರತಿ ಬೆಳಗಿನ ರಾಮ ರಾಮ ಕರ್ಪೂರ ರೊಟ್ಟಿ ಬೆಳಗಿನ ರಾಮ ರಾಮ ಮಂಗಳ ಆರತಿ ಬಗಲ ತಯಮ ರಾಮ ರಾಮ ಇಲ್ಲಿಂದ ಕೈಯ ಮುಗ ದೇವ 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 ರಾಮ ರಾಮ ಆಗುತ್ತ ನೀಗುತ್ತ ಪರಚುಗುಟ್ಟ ರಾಮ ರಾಮ ಎಲ್ಲಕ್ಕ ಮೇಲ ಹಿರಿ ಗುಡ್ಡ ರಾಮ ಎಲ್ಲಕ್ಕ ಮೇಲ ಹಿರಿ ಗುಡ್ಡ ರಾಮ ಹಿರಿ ಗುಡ್ಡ ರಾಮ ರಾಮ ಎಲ್ಲಕ್ಕ ಮೇಲ 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 ಹಿರಿ ಗುಡ್ಡ ರಾಮ ರಾಮ ಜಯ ಮಂಗಲ ರಾಮಗೆ ಜಯ ಮಂಗಲ ರಾಮನಿಗೆ ಜಯ ಮಂಗಲ ರಾಮಗೆ ಜಯ ಮಂಗಲ ರಾಮನಿಗೆ ಆರೋಪಿ ಬೆಳಗುವನು ಗಿರಿಗೂಟ ಗಲ್ಲಮಗೆ ಆರೋಪಿ ಬೆಳಗುವನು ಗಿರಿಗೂಟ ಗಲ್ಲಮಗೆ ಆರೋಪಿ ಬೆಳಗುವನು ಚುಳುಕಾಪುರ ಭವನಿಗೆ ಆರೋಪಿ ಬೆಳಗುವನು ಚುಳುಕಾಪುರ ಭವನಿಗೆ ಆರೋಪಿ ಬೆಳಗುವನು ಬಾಬನ ಬನಶಂಕರಿಗೆ ಆರೋಪಿ ಬೆಳಗುವನು ಬಾಬನ ಬನಶಂಕರಿಗೆ ಆರೋಪಿ ಬೆಳಗುವನು ಫಲಪುರ ಮಹಾಲಕ್ಷ್ಮಿಗೆ ಆರೋಪಿ ಬೆಳಗುವನು ಫಲಪುರ ಮಹಾಲಕ್ಷ್ಮಿಗೆ ಆರೋಪಿ ಬೆಳಗುವನು ದತ್ತನಿಗೆ ಬಾಬನಿಗೆ ಆರೋಪಿ ಬೆಳಗುವನು ದತ್ತನಿಗೆ ಬಾಬನಿಗೆ ಆರೋಪಿ ಬೆಳಗುವನು ಶ್ರೀಸನ ಬಲ್ಲಿನಾಥಗೆ ಆರೋಪಿ ಬೆಳಗುವನು ಶ್ರೀಸನ ಬಲ್ಲಿನಾಥಗೆ ಆರೋಪಿ ಬೆಳಗುವನು ಫಲಪುರ ಸಿದ್ದರಾಮೇಶಗೆ ಆರೋಪಿ ಬೆಳಗುವನು ಫಲಪುರ ಸಿದ್ದರಾಮೇಶ ಆರೋಪಿ ಬೆಳಗುವನು ಲಕ್ಷಣ ಸಿದ್ಧಲಿಂಗಗೆ ಆರೋಪಿ ಬೆಳಗುವನು ಲಕ್ಷಣ ಸಿದ್ಧಲಿಂಗ ಆರೋಪಿ ಬೆಳಗುವನು ಸಿದ್ಧಾರೂಢನಿಗೆ ಆರೋಪಿ ಬೆಳಗುವನು ಸಿದ್ಧಾರೂಢನಿಗೆ ಆರೋಪಿ ಬೆಳಗುವನು ಸಂಸಿದ್ಧ ಮುತ್ಯಗೆ ಆರೋಪಿ ಬೆಳಗುವನು ಸಂಸಿದ್ಧ ಮುತ್ಯಗೆ ಆರೋಪಿ ಬೆಳಗುವನು ಮುಗುಕುಳಗಲ್ಲ ಲಿಂಗಗೆ ಆರೋಪಿ ಬೆಳಗುವನು ಮುಗುಕುಳಗಲ್ಲ ಲಿಂಗಗೆ ಆರೋಪಿ ಬೆಳಗುವನು ಬಲಗಡೆಗೊಲ್ಲಾರೇಸೆಗೆ ಆರೋಪಿ ಬೆಳಗುವನು ಬಲಗಡೆಗೊಲ್ಲಾರೇಸೆಗೆ ಆರೋಪಿ ಬೆಳಗುವನು ಹುಲಜಂತ ಮಾಲಿಂಗರಾಯಗೆ ಆರೋಪಿ ಬೆಳಗುವನು ಹುಲಜಂತ ಮಾಲಿಂಗಬೈಗೆ ಆರೋಪಿ ಬೆಳಗುವನು ಶಿರಬನ ಬೀರಣ್ಣಗೆ ಆರೋಪಿ ಬೆಳಗುವನು ಶಿರಬನ ಬೀರಣ್ಣಗೆ ಆರೋಪಿ ಬೆಳಗುವನು ಅರ್ಕೆರೆಯಮ್ಮ ಸಿದ್ಧಗೆ ಆರೋಪಿ ಬೆಳಗುವನು ಅರ್ಕೆರೆಯಮ್ಮ ಸಿದ್ಧಗೆ ಆರೋಪಿ ಬೆಳಗುವನು ಆದಿಯ ಶಕ್ತಿಗೆ ಆರೋಪಿ ಬೆಳಗುವನು ಆದಿಯ ಶಕ್ತಿಗೆ ಆರೋಪಿ ಬೆಳಗುವನು ಹನುಮತ ತಾಯಿಯ ತಂದೆಗೆ ಆರೋಪಿ ಬೆಳಗುವನು ಹನುಮತ ತಾಯಿ ತಂದೆಗೆ ಆರೋಪಿ ಬೆಳಗುವನು ಹನುಮತ ತಾಯಿಯ ತಂದೆಗೆ ಆರೋಪಿ ಬೆಳಗುವನು ಹನುಮತ ತಾಯಿ ತಂದೆ ಹೇ ಮಂಗಳ ಹೇ ಮಂಗಳ